ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಈ ಜೈಲು ಯಾಕೋ ನನಗೆ ಸೆಟ್ ಆಗ್ತಾ ಇಲ್ಲ, ದಯವಿಟ್ಟು ಬೇರೆ ಜೈಲಿಗೆ ವರ್ಗಾಯಿಸಿಕೊಡಿ. ಇದು ದರ್ಶನ್ ಇವತ್ತು ಮಾಡ್ತಿರುವಂಥ ಮನವಿ. ಅಂದರೆ ಬೆಂಗಳೂರಲ್ಲಿದ್ದಾಗ ಆಡಿದ ಆಟಗಳು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕಿರೋದು ಈಗ ಬುದ್ಧಿವಂತ. ಈಗ ಅಂದರೆ ನೀವು ಎಲ್ಲೆಲ್ಲ ಸೆಟ್ ಆಗಲ್ವೋ ಅಲ್ಲಲ್ಲಿ ಜೈಲುಗಳನ್ನು ಬದಲಾಯಿಸೋಕ್ಕೆ ಸಾಧ್ಯನಾ? ಇದನ್ನು ಒಪ್ಕೊಳ್ಳುತ್ತಾ ಒಂದು ವ್ಯವಸ್ಥೆ? ಜೈಲಲ್ಲಿ ಸೆಟ್ ಆಗೋದು ಸೆಟ್ ಆಗದೇ ಇರೋದು ಅಂದ್ರೆ ಏನು ಅರ್ಥ? ಅದು ಯಾವ ರೀತಿ? ಏನು ಊಟ ಸೆಟ್ ಆಗಲಿಲ್ವಾ? ತಿಂಡಿ ಸೆಟ್ ಆಗಲಿಲ್ವಾ? ಬೇಕಲ್ಲ. ಬೇರೆ ಕೈದಿಗಳೆಲ್ಲವೂ ಕೂಡ ಇದೇ ರೀತಿ ಶುರು ಹಚ್ಕೊಂಡ್ಬಿಟ್ರೆ ನಮಗೆ ಈ ಜೈಲು ಸೆಟ್ ಆಗಲ್ಲ ರೀ, ನಮ್ಮನ್ನು ಕರ್ಕೊಂಡೋಗಿ ಯಾವುದೇ ಒಳ್ಳೆ ಜೈಲಲ್ಲಿ ಇಡಿ ಅಂತಂತಂದರೆ ಇದೆಲ್ಲ ಆಗಲ್ಲ, ಹೋಗಲ್ಲ ಕೆಲಸಗಳಿಗೂ. ನೋಡಿ, ಇನ್ನೂ 15 ದಿವಸ ಆಗಿಲ್ಲ, ಹಿಂಗಾಗಿದೆ ಸ್ಥಿತಿ. ಅದಕ್ಕೆ ಮನುಷ್ಯ ಇದ್ದಾಗ ಉರಿಬಾರದು ರೀ. ಇದ್ದಾಗ ಸುಮ್ಮನೆ ಹಿಂಗಿರಬೇಕು ಹಂಗೆ ಇದ್ದುಬಿಟ್ರೆ ಸಮಸ್ಯೆ ಇರಲ್ಲ. ಈಗ ನೋಡಿ, ಬೆಂಗಳೂರು ಬಳಿಯ ಜೈಲಿಗೆ ಶಿಫ್ಟ್ ಮಾಡಿ ಎನ್ನುವಂಥ ಮನವಿ. ಯಾರು ಒಪ್ಕೊಳ್ತಾರೋ ಮನವಿನ? ಒಪ್ಕೊಂಡ್ರೆ ಎಂಥ ಸಂದೇಶ ರವಾನೆ ಆಗುತ್ತೆ ಅದನ್ನು ಹೇಳಿ. ಮನೆಯವರು ಬರೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡಿ ಅಂತ ಇನ್ನು ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಎಂಡ್ ಆಗ್ತಾ ಇದೆ. ಇವತ್ತು ಜಡ್ಜಿ ಮುಂದೆ 17 ಆರೋಪಿಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾರೆ, ಅವ್ರನ್ನ ಹಾಜರುಪಡಿಸ್ತಾರೆ 17 ಮಂದಿಯನ್ನು. ಇನ್ನು ಚಾರ್ಜ್ ಶೀಟ್ ಟೆಕ್ನಿಕಲ್ ಸಾಕ್ಷ್ಯವನ್ನು ಕೇಳಿದ್ರು ವಕೀಲರು. ಇದಕ್ಕೆ ಸಮಯ ಬೇಕಾಗುತ್ತೆ ಅಂತ SPP ಹೇಳಿದರು. ಹೀಗಾಗಿ ಇವತ್ತು ಟೆಕ್ನಿಕಲ್ ಸಾಕ್ಷ್ಯ ಸಿಗುವಂಥದ್ದು, ಅದರ ಡೀಟೇಲ್ ವಕೀಲರಿಗೆ ಸಿಗುವಂಥದ್ದು ಡೌಟು. ಪ್ರಕರಣ ಸೆಷನ್ಸ್ ಕೋರ್ಟಿಗೆ ವರ್ಗಾವಣೆ ಆಗುತ್ತೆ. ನಿನ್ನೆ ವರ್ಗಾವಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಜಡ್ಜ್ ಹೇಳಿದರು. ಟೆಕ್ನಿಕಲ್ ಸಾಕ್ಷ್ಯ ಸಿಕ್ಕ ನಂತರ ಇದು ವರ್ಗಾವಣೆ ಆಗುತ್ತೆ. 2 ಸಂಗತಿಗಳು. ಒಂದು, ನನಗೆ ಜೈಲನ್ನು ಬದಲಾಯಿಸ್ಕೊಡಿ ಅಂತ, ಬೇರೆ ಕಡೆ ನನ್ನ ಶಿಫ್ಟ್ ಮಾಡಿ ಅಂತ. ಇನ್ನೊಂದು ಕಡೆಗೆ ಏನು ಅಂದರೆ ಇವತ್ತು 17 ಆರೋಪಿಗಳನ್ನು ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಂತ. ಇವೆರಡು ಸಂಗತಿಗಳು.